ಹಲೋ ಸ್ನೇಹಿತರೆ, ಇವಾಗ ತಾನೇ ಅರ್ಧ ಗಂಟೆ ಮುಂಚೆ ಶ್ರೇಯ ಅಂತ ಗೌರಿ ಬಿದನೂರಿಂದ ಕೆಲವು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವರ ವಯ 40 ಆಗಿರುತ್ತೆ ಆ್ಯಂಡ್ ಇವಳ ಸಮಸ್ಯೆ ನೋಡಿ. ದಿನಕ್ಕೆ 3 ಸಲ ಬಯಕೆ ಆಗುತ್ತದೆ. ಯಜಮಾನರು ಕೈಗೆ ಸಿಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಗಂಡಂದು ಸ್ನೇಹಿತರೆ ಓನ್ ಕಾರ್ ಶೋರೂಮ್ ಇರುತ್ತೆ ಆ್ಯಂಡ್ ಮುಖ್ಯವಾಗಿ ಇವಳ ಬಯಕೆ ನೋಡಿ, ಹೇಗಾದರೂ ಮಾಡಿ ದಿನಕ್ಕೆ 3 ಸಲ ಅನುಭವಿಸಬೇಕು. ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಇವರು ಮನೆಯಲ್ಲೇ ಕುಳಿತುಕೊಂಡು ಗೇಮ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಇದೇ ರೀತಿ ಪ್ರೊಫೈಲ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಹೆಚ್ಚು ಬಯಕೆ ಆಗಲು ಇವರು ಕಾರಣಗಳು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಾಲ್ ದಪ್ಪ ಇದ್ದಷ್ಟು ಬಯಕೆ ಹೆಚ್ಚು ಆಗುತ್ತದೆ. 30 ವಯ ದಾಟಿದ ಮೇಲೆ ಚಪಾತಿಯಲ್ಲಿ ಬದಲಾವಣೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮತ್ತು ಸೊಂಟದ ಸುತ್ತಮುತ್ತ ಕೊಬ್ಬು ಕೂಡ ತುಂಬಿಕೊಳ್ಳುತ್ತದೆ. ಮಾಡಿಸಿಕೊಳ್ಳುವಾಗ ಜೋರಾಗಿ ಶಬ್ದ ಕೂಡ ಬರುತ್ತೆ. ಇವೆಲ್ಲ ಸ್ನೇಹಿತರೆ ಕಾರಣದಿಂದ ಆಸೆ ಹೆಚ್ಚಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ 12 ಲಕ್ಷ ಹಣ ಇರೋದಾಗಿ ಇವರು ಮಾಹಿತಿ ಕೊಟ್ಟಿದ್ದಾರೆ. ನಾನು ಹೇಳಿದ ಸಮಯಕ್ಕೆ ಬಂದು ನನ್ನ ಇಷ್ಟದ ಪ್ರಕಾರ ಮಾಡಿದರೆ 50,000 ರೂಪಾಯಿ ಕೊಟ್ಟು ಕಳುಹಿಸುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಬಳಿ ಬರೋದಾದರೆ ಮಾತ್ರ ಅನಿಸಿಕೆ ತಿಳಿಸಿ, ಖಂಡಿತ ಒಬ್ಬರನ್ನು ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ ದಯವಿಟ್ಟು ನಿಮ್ಮ ಅನಿಸಿಕೆ ಇಲ್ಲಿ ತಿಳಿಸಿ. ಸೊ ಮೊದಲೇ ಹೇಳಿದ ಹಾಗೆ ಸ್ನೇಹಿತರೆ ಇವರು ಪ್ರಸ್ತುತ ಗೇಮ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ವರ್ಕ್ ನೋಡೋದಾದರೆ ಗೇಮ್ ಡೆವಲಪರ್ಸ್ ಟೈಪಿಕಲಿ ಪ್ಲೇ ಎ ರೂಲ್ ಇನ್ ಸೆವೆರಲ್ ಎಲಿಮೆಂಟ್ಸ್ ಆಫ್ ಗೇಮ್ ಡೆವಲಪ್ಮೆಂಟ್ including a visual and artificial intelligence, user interface and game logic. Game developers take the game designs and storyboards and ideas and use them a blueprint to bring the game to file a something gamers can actually play. ಮನೆಯಲ್ಲೇ ಕುಳಿತುಕೊಂಡು ಸ್ನೇಹಿತರೆ ಇಲ್ಲಿ ಗೇಮ್ ಅಪ್ಲಿಕೇಶನ್ ರೆಡಿ ಮಾಡೋದು ಇವರ ಒಂದು ಮುಖ್ಯ ಕೆಲಸ ಆಗಿರುತ್ತೆ. ಸೊ ಒಳ್ಳೆ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಹಣದ ಯಾವುದೇ ಸಮಸ್ಯೆ ಇಲ್ಲ. ದ ಅವರೇಜ್ ಸ್ಯಾಲರಿ ಫಾರ್ ಗೇಮ್ ಡೆವಲಪರ್ ಈಸ್ 7 lakh per year in the India. The average additional cash for a game developer in the India is 1 lakh. ಇವರು ಸ್ನೇಹಿತರೆ ಪ್ರತಿ ವರ್ಷ 7 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ತಿಂಗಳಿಗೆ ಸ್ನೇಹಿತರೆ 50,000 to 60,000 ವರೆಗೆ ಇವರ ಒಂದು ಸಂಪಾದನೆ ಆಗಿರುತ್ತೆ. ಇವರ ಮುಖ್ಯ ಸಮಸ್ಯೆ ಬಂದ್ಬಿಟ್ಟು ದಿನದಲ್ಲಿ 3 ಸಲ ಬಯಕೆ ಆಗುತ್ತದೆ. ಸೊ ಯಜಮಾನರು ಕೈಗೆ ಸಿಗೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಜೀವನದಲ್ಲಿ 1 ಸಲ 3 ಸಲ ಅನುಭವಿಸುವ ಉದ್ದೇಶದಿಂದ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.